ಕುತ್ಕೊಳ್ರಿ ಗಿರ್ಜಕರ ಪಾರಕರೆ. ಶಾರದಕ್ಕಿಲ್ಲೇನ್ರಿ ಗೌಡ್ರೆ? ಅಯ್ಯ ಕೆಲೋಕಳ್ರಿ ಮನೆ ಬಿಟ್ಟು ಅದೋಳ ಅಡ್ಗೆ ಮನೆಗನ. ಶಾರದಾ ಏನ್ರಿ ಕರ್ದದ್ದು? ಪರಕ ಗಿರ್ಜಿ ಕೂತ್ಕೊಳ್ರಿ. ಶಾರದಾ, ನನಗಂತೂ ಮದುವೆ ಮನೆಗೆ ಓಡಾಡಿ ತಲೆ ಚಿಟ್ಟಿಡ್ದೋಗೈತವ. ಒಂದು ಕಪ್ ಚಾನಾರ ಕಾಪಿನಾರ ಮಾಡ್ಕೊಂಬರ್ಲಿ, ಜೊತೆಗೆ ಏನಾರ ಕಾರ್ದನಿ ಏನಾರ ಇದ್ರೆ ತಗೊಂಬ ನೆಂಚ್ಕಿಗೆ. ಅಯ್ಯೋ ಅಷ್ಟೇ ಸಾಕೇನ್ರಿ? ಅದ್ರ ಜೊತೆಗಿನ ಒಂದು ಬಿಟ್ಬಿಟ್ರಲ್ಲ ನೀವು. ಏನ್ ಶಾರದಾ ಅದು? ಇಲ್ಲವಾ, ಏನು ಬಿಟ್ಟಿಲ್ಲ ನಾನು. ಬಾಟ್ಲಿ ಬೇಡೇನ್ರಿ? ಮತ್ತೆ ನೆನ್ಸ್ಕೊಳಕ್ಕೆ ಎಲ್ಲದು ಬೇಕು ಅಂತ ಅಂದ್ರೆ ಮತ್ತೆ ಮುಖ್ಯವಾಗಿ ಅದನ್ನೇ ಮರ್ತು ಬಿಟ್ರೆ ಹೆಂಗೆ? ಎಣ್ಣೆ ಬಾಟ್ಲಿ ತರ್ಲೇನ್ರಿ ಅಂಗಡಿಗೆ ಹೋಗಿ ನಾನೇ? ಈ ಶಾರದಾ ನೀನು ತರಕ್ಕೆ ಬ್ಯಾಡ ಹೇಳು, ದುಡ್ಡು ಕೊಟ್ರೆ ಸಾಕು, ನಾನೇ ಹೋಗಿ ಬಂದ್ಬಿಡ್ತೀನಿ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತಾನಂಗೆ. ಸೊ ನಿಮ್ಮ ಮಗಳು ಮದುವೆ ಮಾಡ್ಕಟ್ಟಿನ ಒಂದಿನನೂ ಕಳೆದಲ್ಲ ಏನ್ರಿ ನೀವು? ಅಯ್ಯೋ ದೇವ್ರಿ, ಅಲ್ಲ ಕುಡಿಯೋ ಚಟ ಬಂದ್ಬಿಡ್ತಾ ನಿಮಗೆ? ಇನ್ನೇನು ನಾನೇ ತಂದು ಕೊಡ್ತೀನಿ ತಗೊಳ್ರತ್ಲಾಗೆ, ಕುಡಿವಂತ್ರಿ ಇಲ್ಲೆಯ. ಅಯ್ಯೋ ಮರ್ಗಿತ್ತಿ, ನಾನೆಲ್ಲಿ ಕೇಳಿದ್ನೇವ? ನಾನು ಕೇಳಿದ್ದು ಚಾನ, ನೀನೇ ಬಾಟ್ಲಿ ಬೇಕಾ ಅಂತ ಕೇಳಿದೆ. ಮತ್ತೆ ನಾನೇನು ಮಾಡಲಿ? ಅದಕ್ಕೆ ತಗೊಂಬ ಅಂತ ಅಂದೆ. ಹ್ಞೂ ಬಿಡ್ರಿ. ಇನ್ನೇನು ಮತ್ತೆ ಎಲ್ಲಾದು ಆಗೈತಿ, ಇನ್ನು ಅದೊಂದು ಬಾಕಿ ಐತೆ ನೋಡ್ರಿ. ಇನ್ನು ಅಂಗಡಿಗೆ ಹೋಗಿ ಅದನ್ನೊಂದು ತಂದು ಕೊಡ್ಬೇಕು ನಾನು ನಿಮಗೆ. ಏನ್ಲ ಇದು ಸಿದ್ದಪ್ಪ? ಏ ಅವ್ವ, ನಮ್ಮ ಗಿಡ್ಮೂಳಿಗೆ ಕಾಮಿಡಿ ಮಾಡಿದ್ದು ಬಿಡವ. ಸುಮ್ಮನೆ ರೇಗ್ಸಿದೆ ಆಟೆಯ, ಹಂಗೇನು ಇಲ್ಲಿ ಬಿಡವ. ಗೌಡ್ರೆ ನೀವು ಬಾರಿ ಇದ್ರಿ ಬಿಡ್ರಿ ಗೌಡ್ರೆ. ನಮ್ಮನೆಯವರೊಬ್ರು ನೀವೊಬ್ರು ಸೇರ್ಕೊಂಡು ಹೆಂಡತಿಯರ್ಕಾಯಿಗೆ ಎಲ್ಲ ಮಾಡಿಸ್ಬಿಡ್ರಿ. ಅಯ್ಯೋ ಅಯ್ಯೋ, ಹಂಗೆ ಹಾಕಂತೀರ್ರಿ ಗಿರ್ಜಕರೇ? ಅಮೃತ ಅದು ಅಮೃತ. ನಿಮಗೆ ಗೊತ್ತಿಲ್ಲದ್ರೂ ದಿನ ರುಚಿ. ಆ ರುಚಿ ಸಿಕ್ತು ಅಂದ್ರೆ ನೀವೇ ಬಿಡೋದಿಲ್ಲ ನೋಡ್ರಿ. ರೀ ಏನ್ರಿ ನೀವು? ಅಯ್ಯೋ ನಿಮ್ಮ ಮಕ್ಕದಾಗ ಮದ್ದರಿಲಿ ಏನಾಗೈತ್ರಿ ನಿಮ್ಗೆ? ಅದೇನ್ ಟಾನಿಕೇನ್ರಿ? ಕುಡಿದ ತಕ್ಷಣ ಶಕ್ತಿ ಬರಕ್ಕೆ ಏನು ಇದೀರಪ್ಪ ನೀವು? ಹೋಗ್ಲಿ ಬಿಡ ಶಾರದವ, ಅವ್ನ ಕುಟಗೇನ ಹೋಗು. ತಿನ್ನಕ್ಕೆ ಏನಾರು ತಗೊಂಡು ಚಾ ತಗೊಂಬರು ಹೋಗು. ತಲೆ ಹೊಡಿತಾಯ್ತು ನನಗಂತೂ. ಗಿರ್ಜಿ ಪರಕ ಕುತ್ಕೊಳ್ರೆ. ಅಯ್ಯೋ ಅಯ್ಯೋ ಗಿರ್ಜಕರೇ, ಇದ್ಯಾಕ್ರಿ ಕೇಳಕ್ ಕುಂತ್ರಿ? ಮ್ಯಾಲ ಕುತ್ಕೊಳ್ರಿ. ಆಮೇಲೆ ಮತ್ತೆ ನಿಂಗೆ ಗೆಳ್ತು ಬಂದು ನನಗೆ ಇಕ್ಕಿಸ್ಬಿಡ್ತಾಳಂಗೆಯ. ಅಯ್ಯಯ್ಯ ಹೋಗ್ಲಿ ಬಿಡ್ರಿ ಗೌಡ್ರೆ, ಏನಾಗೋದಿಲ್ಲ. ಕೆಳಗೆ ಚಂದ ಐತಿ ಕುತ್ಕೊಳಕ್ಕೆ. ಚಲೋ ಆಗಿದಾವ ಅದಾನೆ. ಶಾರದಕ್ಕ ಚಲೋ ಆಗಿದೆ ಬಿಡ. ನಾವೆಲ್ಲ ಮಾಡಿದ್ರೆ ಹಿಂಗೆ ಆಗೋದಿಲ್ಲ ನೋಡಿ ಶಾರದಕ್ಕ. ಮೆಣಸಿನ್ಕಾಯಿ ಬಾರಿ ಖಾರದ ಬಿಡಿ. ಮೆಣಸಿನ್ಕಾಯಿ ಜೊತೆ ತಿಂದೇನ? ಹೊಲ್ದ ಮೆಣಸಿನ್ಕಾಯಿ ಅವು ಬಾರಿ ಖಾರದ ನಮ್ಮ ಹೊಲ್ದವು. ಅವ್ವ ಎಲ್ಲೋಗಿಲ್ಲ? ಅಯ್ಯೋ ದೇವ್ರೆ, ನೀಗಂತೂ ಮನೆ ಮಠ ಸೇರ್ಬೇಕು ಅನ್ನೋದೇ ಇಲ್ಲ ಬಿಡಪ್ಪ. ಮದುವೆ ಆಗಿದ್ದು ಜವಾಬ್ದಾರಿನೇ ಇಲ್ದಂಗೆ ಆಡಕತ್ಬಿಟ್ಟು ಬಿಡಪ್ಪ ನೀನು. ಇಲ್ಲವ, ಹೊರ ಒಂಚೂರು ಕೆಲಸ ಇತ್ತು. ಹಂಗೆ ಆ ಬಾಂಡೆ ಸಾಮಾನ್ದಾರು ಬಂದಿದ್ರಲ್ಲ, ಮತ್ತೆ ಅವ್ರಿಗೆ ಶಾಮಿಯಾನದಾರ ಅವ್ರಿಗೆ ದುಡ್ಡು ಕೊಡಕ್ಕಿತ್ತಲ್ಲ, ಹಂಗೆ ಕೊಟ್ಟು ಬರೋಣ ಅಂತಂದು ಹೋಗಿದ್ನವ. ಅಡುಗೆ ಭಟ್ಟಗೂ ಕೊಡ್ಬೇಕಿತ್ತು ಕಣ. ನನ್ನ ಹತ್ರಕ್ಕೆ ಇರ್ಲಿಲ್ಲಪ್ಪ ಅಲ್ಲಿ ಚೇಂಜ್. ಹಂಗಾಗಿ ಸಂಜೆ ಮಟ್ಟ ಕೊಡ್ತಂತ ಕಳಪ್ಪ ಅಂತಂದು ಹೇಳಿದ್ದೆ. ಕೊಟ್ಟು ಬಂದೆ ಅವನಿಗೂ. ಇಲ್ಲಪ್ಪ, ನೀನೇನು ಹೇಳಲಿಲ್ಲ ನನಗೆ, ಅವರು ಏನು ಕೇಳಲಿಲ್ಲ. ಕೊಟ್ಟು ಬರ್ತಂತಗ ಆಮೆ ಕಡೆಗೆ ಹೋಗಿ. ಆತಾತ್ಪ, ಬೆಳಗಿಂದ ಹೊಟ್ಟಸ್ಕೊಂಡು ಮಧ್ಯಾಹ್ನ ಉಂಡನೇನ ನೀನು? ಏನೇನು ತಿಂದಿಲ್ಲ ಏನಿಲ್ಲ. ಬಾ, ಚಾ ಮತ್ತೆ ಇದನ್ನು ಮಾಡೇನಿ, ತಿನ್ಬಾ ಚುರುಮುರಿ. ಕೈಕಾಲು ಮುಖ ತೊಳ್ಕೊಂಬರ್ತಂತ ತಡಿಯವ. ಅಯ್ಯೋ ಶಾರದಕ್ಕ, ಏನಾತ್ರಿ ಗಿರ್ಜಕರೇ? ಮತ್ತೆ ಮೆಣಸಿನ್ಕಾಯಿ ತಿಂದ್ರಾ? ಏನಾತ್ಲೇ ಗಿರ್ಜಿ? ಅಯ್ಯೋ ತಾಯಿ, ಅಲ್ಲಿ ಹುಡುಗಿಯ ಕತೆ ಏನಾತೆ ಏನೋ ನೋಡಿಲ್ಲ ನೀನು? ಅಯ್ಯೋ ದೇವ್ರಿ, ಮರ್ತೆ ಬಿಟ್ಟಿಯಲ್ಲಿ. ಅಯ್ಯೋ ಗಿರ್ಜಿ, ನೋಡಿಲ್ಲ ನೋಡೋಣ ಏನಾತು? ಮರ್ತೆ ಬಿಟ್ಟಲ್ಲೇ ನಾನು, ನೆನಪೇ ಇಲ್ಲ ನನಗೆ. ಅಯ್ಯೋ ದೇವ್ರೆ, ಎದಕ್ಕಂಗೆ ಆಡಕತ್ತೀರಿ ಬ್ರುವ? ಏನಾತು? ಯಾವ ಹುಡುಗಿಯರು? ಏನ್ ಕತೆ? ಅಯ್ಯೋ ತಡೀರಿ, ಬರ್ತೀವಿ. ತಡಿ ಶಾರದಕ್ಕ. ಅಯ್ಯೋ ದೇವ್ರೆ, ಇವ್ರಿಗೆ ಏನಾತು ಹಿಂಗೆ ಅವಸರದಲ್ಲಿ ಓಡಾದ್ರಲ್ಲ? ಅವ್ವ, ಯಾರವ ಇವರು? ಶಾರದಾ, ಯಾರಿವ್ರು? ಎಲ್ಲಿಂದ ಕರ್ಕೊಂಬಂದಿವ್ರನ್ನ? ರೀ, ನನಗೂ ಗೊತ್ತಿಲ್ರಿ ಇವ್ರು ಯಾರು, ಯಾದಕ್ ಬಂದಾರೆ, ಏನ್ ಮಾಡಕ್ಕಂತ ಬಂದಾರೆ, ಏನು ಉದ್ದೇಶ ಅಂತ ಏನೂ ಗೊತ್ತಿಲ್ರಿ. ಮೊನ್ನೆ ಸಾಯಂಕಾಲ ಬಂದಿದ್ರು ಇವರು. ಅದು ಏನಾತಂದ್ರೆ ಅವತ್ತು ಶಾರದಕ್ಕ, ಸುಮ್ಮನಿರು ನೀನು, ನಾ ಹೇಳ್ತಾನಿ. ಏನ್ಲಿ ಗಿರ್ಜಿ, ಅದು ನನಗೂ ಗೊತ್ತಿಲ್ಲದ್ದು. ಏನ್ ಮಾಡಿರ ಇಬ್ರು ಸೇರ್ಕೊಂಡು? ಬರಕ ನೋಡಿಗ. ನೋಡ್ರವ ಹುಡುಗಿಯರ, ಎದಕ್ ಬಂದಿದ್ರಿ, ಏನಕ್ಕೆ ಬಂದಿದ್ರಿ ಎಲ್ಲ ವಿಚಾರ
ರೀ ಮೇಡಮ್, ಕಾನೂನು ಬಗ್ಗೆ ನೀವು ಮಾತಾಡಬೇಡಿ, ನಮಗೂ ಗೊತ್ತಿದೆ. ಅದಕ್ಕಿಂತ ಮೊದಲು ನೀವು ಎದಕ್ಕೆ ಬಂದಿದ್ರಿ ಇಲ್ಲಿ ಅದನ್ನ ಹೇಳ್ರಿ. ಯಾರು ನೀವು? ನೋಡ್ರಿ, ಸುತ್ತಿ ಬಳಸಿ ನನಗೆ ಮಾತಾಡಕ್ ಬರಲ್ಲ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ. ಅದೇನಂದ್ರೆ ನಾನು ಆ, ವರುಣ್ನ ತುಂಬಾ ಇಷ್ಟಪಡ್ತಾ ಇದ್ದೆ. ಅವನು ನಾನು ಕಾಲೇಜ್ ಮೇಟ್, ಒಂದೇ ಕ್ಲಾಸಲ್ಲೇ ಇರೋದು. ಅದರಲ್ಲಿ ನಿಮ್ಮ ಮಗಳು ನಮ್ಮಿಬ್ರು ಮಧ್ಯೆ ಬಂದು ವರುಣ್ನ ದೂರ ಮಾಡಿ ನನ್ನಿಂದ ಮದುವೆ ಆಗಿದ್ದಾಳೀಗ. ಆ ಮದುವೆ ತಪ್ಸಕ್ಕೆ ಅಂತಾನೆ ನಾವು ಇಲ್ಲಿಗೆ ಬಂದಿದ್ದು. ಆದ್ರೆ ಇಲ್ಲಿ ನಿಮ್ಮ ತಾಯಿಯವರು ಪ್ಲಾನ್ ಮಾಡಿ ನನ್ನ ಫ್ರೆಂಡ್ನು ಮೊನ್ನೆ ಸಾಯಂಕಾಲ ಅಲ್ಲೋಗಿ ರೂಮಲ್ಲಿ ಕೂಡ ಹಾಕಿದ್ದಾರೆ. ಏನ್ ಹೇಳ್ತಾ ಇದೀರಮ್ಮ ನೀವು? ಹ್ಞೂನ್ರಿ, ಅವಳು ಹೇಳ್ತಾ ಇರೋದು ನಿಜನೇ. ಅದಕ್ಕೆ ಅಂತಾನೆ ಬಂದಿದ್ ನಾವು. ಈಗ ನಮ್ಮನ್ನ 2 ದಿನಗಟ್ಲೆ ಕೂಡ ಹಾಕಿದ್ದೀರಾ ನೀವು. ನಮ್ಗೆ ಅನ್ಯಾಯ ಮಾಡಿದ್ದೀರಾ ನೀವು. ಮೋಸ ಮಾಡಿ ನಿಮ್ಮ ಮಗಳನ್ನ ನನ್ನ ಫ್ರೆಂಡ್ ಲವರ್ ಜೊತೆಗೆ ಮದುವೆ ಮಾಡಿದ್ದೀರಾ. ಇದಕ್ಕೆಲ್ಲ ನಾನು ಸುಮ್ಮನೆ ಬಿಡಲ್ಲ. ಏ ಹುಡುಗಿ, ಯಾಕವ ಇವ್ರಿಗೇನು ಹಳ್ಳ್ಯಾರಿವ್ರು ಏನು ಗೊತ್ತಿಲ್ಲ. ನಾವೇನಾರು ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಿ ಏನ್ ನೀವು? ಎಲ್ಲ ಗೊತ್ತಿದ್ದೆ ಮಾಡಿದ್ ನಾವು. ಮದುವೆ ನಿಲ್ಸಕ್ ಬಂದಿದ್ದೀರಾ ಅಂತ ಗೊತ್ತಿದ್ದೆ ನಿಮ್ಮನ್ನ ಕೂಡ ಹಾಕಿದ್ದು. ಇಲ್ಲಾಂದಿದ್ರೆ ಇಟ್ಟತಿಗೆ ಮದುವೆ ಅನ್ನೋದು ಮೂರ ಬಟ್ಟ ಹೋಗುತ್ತು. ಯಾರ್ಯಾರ್ದು ಏನೇನಾಗುತ್ತೆ ಅನ್ನೋ ಗತಿ ಈಗ ನೋಡ್ರಿ. ನಿಮ್ಮಿಂದಾಗಿ ನನ್ನ ವರುಣು ನನ್ನನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗಿದ್ದಾನೀಗ. ಅವನೆಲ್ಲಾರ ನನಗೆ ದಕ್ಲಿಲ್ಲ ಅಂತಂದ್ರೆ ನಾನ್ ಮಾತ್ರ ನಿಮ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರ್ರಿ. ನೋಡವ, ನೀನು ನನ್ನ ಮಗಳಿದ್ದಂಗೆ ಅದೀಯಾ. ಸುಮ್ಮನೆ ಹೇಳ್ತಾ ಇಲ್ಲ ನಾನು. ಇದೆಲ್ಲ ಚಲೋ ಬರೋದಿಲ್ಲ ನೋಡವ. ನೀನು ನನ್ನ ಅಳಿಯನಿಂದ ಬಿದ್ದಿದ್ರೆ ಅವ ಇಷ್ಟೊತ್ತಿಗೆ ನಮ್ಮ ಹತ್ರ ಕೇಳ್ತಿದ್ದ, ಅವ ಹುಡುಗಂತಾನಲ್ಲ. ಇಲ್ಲಾಂದ್ರೆ ನನ್ನ ಮಗಳರೇ ಹೇಳ್ತಿದ್ಲು ಹಿಂಗಾಗೈತಿ ಅಂತಂದು. ಅವ್ರಿಗೆ ಏನು ಗೊತ್ತಿಲ್ಲ, ಅವರೇ ಏನು ಹೇಳಿಲ್ಲ ಅಂತ ಅಂದ್ರೆ ನೀನೇ ಬಂದಿದೀಯ ಇಲ್ಲಿಗೆ. ನಿಂದ ಏನೋ ತಪ್ಪಿರೋದು. ಹೌದ್ರಿ, ನೀವ್ ಹೇಳೋದು ಕರೆನೆ. ನನ್ನ ಮಗಳು ಹಂಗೇನಾರ ಇತ್ತು ಅಂದ್ರೆ ಹೇಳ್ತಿದ್ಲು ಇಟ್ಟತಿಗೆ. ಹಂಗೇನು ಇಲ್ಲದೆ ಇರೋದಕ್ಕೆ ಆರಾಮ ಖುಷಿ ಖುಷಿಯಾಗಿ ಮದುವೆ ಆಗಿ ಹೋದ್ರವ್ರು. ನೋಡವ, ನೀನು ನನ್ನ ಮಗಳಿದ್ದಂಗೆಯ. ನನ್ನ ಮಗಳ ತರನೇ ಅಂತ ಅನ್ಕೊಂತ ನೋಡವ ನೀನುವ. ಈಗ ಅವ್ರದ್ದು ಮದುವೆ ಆಗೋಗ್ಬಿಟ್ಟತವ, ಏನು ಮಾಡಕ್ ಬರೋದಿಲ್ಲ. ನೀನು ಯಾರನ್ನಾರ ಬೇರೆ ನೋಡಿ ಮದುವೆ ಆಗಿ ನೆಮ್ಮದಿಯಾಗಿರವ. ಸುಮ್ಮನೆ ಯಾಕೆ ಇನ್ನೊಬ್ರ ಜೀವನದಾಗೆ ನೀನು ಬಂದು ನಿನ್ನ ನೆಮ್ಮದಿನ ಹಾಳು ಮಾಡ್ಕೊಂಡು ಅವ್ರ ನೆಮ್ಮದಿನ ಹಾಳು ಮಾಡಿ ಯಾಕೆ 3 ಜನದ ಜೀವನ ಹಾಳು ಮಾಡ್ಕೊಂತೀರಿ ಹೇಳ್ರಿ? ಬೇಡವಾ, ಬಿಟ್ಬಿಡವ. ನೋಡ್ರಿ, ನನ್ನ ಫ್ರೆಂಡಿಗೆ ನಾನೇ ಹೇಳ್ತಾ ಇದ್ದೆ, ಹೋಗ್ಲಿ ಬಿಡ, ಬೇಡ ಅತ್ಲಾಗೆ, ಅವ್ರು ಮದುವೆ ಆಗ್ತದೆ ನೆಮ್ಮದಿಯಾಗಿರ್ಲತ್ಲಾಗೆ, ನೀನು ಇನ್ನೊಂದು ಮದುವೆಯಾಗಿ ಆರಾಮಾಗಿರುವಂತೆ ಯಾಕೆ ಸುಮ್ಮನೆ ಹಿಂದೆ ಬೀಳ್ತೀಯ ಅಂತಂದು ನಾನು ಅವಳಿಗೆ ಹೇಳ್ತಾ ಇದ್ದೆ, ಇಲ್ಲಿ ಬರೋವರೆಗೂ. ಆದ್ರೆ ಇಲ್ಲಿ ಬಂದಾದ್ಮೇಲೆ ನೀವಿಬ್ರು ನಮಗೆ ಮಾಡಿರೋ ಮೋಸಕ್ಕೆ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಇವಾಗ. ಅದೇನಾಗುತ್ತೋ ಏನ್ ಬಿಡುತ್ತೋ ನನ್ಗೆ ಗೊತ್ತಿಲ್ಲ. ನನ್ನ ಫ್ರೆಂಡಿಗೆ ನ್ಯಾಯ ಬೇಕೇ ಬೇಕೀಗ. ನೋಡ್ರಿ, ನಿಮಗೆ ನ್ಯಾಯ ಬೇಕು ಅಂತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಅಕಸ್ಮಾತ್ ನಮ್ಮ ಬಾವರು ಏನಾರ ನಿಮಗೆ ಮೋಸ ಮಾಡಿದ್ರು ಅಂತ ಅಂದ್ರೆ ನಾನೇ ಮುಂದೆ ನಿಂತು ನಿಮ್ಮಿಬ್ರಿಗೂ ಮದುವೆ ಮಾಡ್ತೀನಿ. ಇಲ್ಲ, ನೀವು ನಮ್ಮ ಬಾವ ತಂಗಿ ಸುದ್ದಿ ಬರ್ಲಿಲ್ದಂಗೆ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ಬೇಕು. ಮತ್ತೆ ಯಾವತ್ತೂ ನಮ್ಮ ಕಣ್ಣಿಗೆ ಕಾಣಿಸ್ಕೋಬಾರ್ದು ನೀವು. ಅಯ್ಯೋ, ಹಂಗಂದ್ರೆ ಹೆಂಗ್ರಿ? ನಾನು ಇಂಜಿನಿಯರಿಂಗ್ ಸೇರಿ ಮೊದಲನೇ ವರ್ಷದಿಂದಾನೇ ನಾನು ಅವರು ಇಷ್ಟಪಡ್ತಾ ಇರೋದು. ನಿಮ್ಮ ತಂಗಿ ಬಂದು ಆಮೇಲೆ ನಮ್ಮಿಬ್ರನ್ನ ದೂರ ಮಾಡಿ ಅವಳು ಬುಟ್ಟಿಗೆ ಬೀಳಿಸ್ಕೊಂಡಿರೋದು. ಹಂಗ ಅದಕ್ಕೆ ಹೋಲಿಸ್ಕೊಂಡ್ರೆ ನಿಮ್ಮ ತಂಗಿದೇ ನಮಗೆ ಅನ್ಯಾಯ ಆಗಿರೋದು. ನಿಮ್ಮ ತಂಗಿಯಿಂದನೇ ಮೋಸ ಆಗಿರೋದು. ಶಿಕ್ಷೆ ಆಗ್ಬೇಕಾಗಿರೋದು ನಿಮ್ಮ ತಂಗಿಗೆ, ನನಗಲ್ಲ. ಏ ಹುಡುಗಿಯರ, ಏನ್ ತಲೆಗಿಲೆ ಕೆಟ್ಟತೆ ನಿಮಗೆ? ನಾನು ನೋಡ್ತಾ ಇದ್ದೀನಿ. ನಾನು ಎಷ್ಟು ಸಮಾಧಾನವಾಗಿ ಮಾತಾಡ್ತಾ ಇದ್ದೀನಿ. ತೀರ ಹಾರಾಡಕತ್ತಿರಲ್ಲ ಯಾಕೆ? ಹೋಗ್ರಿ, ಹೋಗಿ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡೋಗ್ರಿ. ಇಲ್ಲೇದಕ್ಕೆ ಬಂದು ಮಾತಾಡಕತ್ತೀರಿ ನೀವು? ನಾನು ಏನೋ ಬಿಡು, ನನಗೂ ಹೆಣ್ಮಕ್ಳಿದ್ದಂಗೆ ನನ್ನ ಹೆಣ್ಮಕ್ಳ ತರನೇ ಅವರು ಅಂತ ಅನ್ಕೊಂಡು ಮಾತಾಡಿದ್ರೆ ಇಲ್ದೇ ಇರೋ ದಿಮಾಕ್ ಮಾಡ್ತೀರಾ ನೀವು? ಹೋಗ್ರಿ, ಅದೇನ್ ಮಾಡ್ಕೊಂತೀರಾ ಮಾಡ್ಕೆ ಹೋಗ್ರಿ. ಎಲ್ಲ ಊರು ಬಿಡಾಡಾರ. ನಾನು ನೋಡ್ತಾನೆ ಅದನಿ ಅವಾಗಿಂದನೂ. ನನ್ನ ಮಗ ಸೊಸೆ ಮೊಮ್ಮಗಿಗೆ ಹೆಂಗ್ ಬೇಕಾ ಹಂಗೆ ಮಾತಾಡ್ತೀರಾ? ಯಾವಳ್ರೆ ನನ್ನ ಮೊಮ್ಮಗ ನಿಂತು ಬಿತ್ತಿರೋದು? ನನ್ನ ಮೊಮ್ಮಗ ಚೆನ್ನಾಗಿರೋದು ನಿಮಗೆ ಸಹಿಸಕ್ಕಾಗವಲ್ದೇನು ನಿಮಗೆ? ಹೊಕ್ಕಿರ ಇಲ್ಲ ಬಿಡಾಡಾರ ನಿಮ್ಮನ್ನ. ಇಲ್ಲ ಅಂದ್ರೆ ನೋಡ್ರಿಗ. ಅಲ್ಲ ಮುದುಕಿ, ನಮಗೆ ಹೊಡಿತೀಯಾ? ಮಾಡ್ತಾ ತಡಿ, ನಿಮಗೆ ಎಲ್ಲರಿಗೂ ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡ್ತೀನಿ. ನಡಿ ರೀಟಾ, ಹೋಗೋಣ. ಇವರಿಗೆ ಹಂಗೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವರು. ನಡಿ, ನಮ್ಮ ಮೇಲೆ ಕೈ ಮಾಡ್ತಿದ್ದಾರೆ. ಹೊಕ್ಕಿರ ಇಲ್ಲ ಬಿಡಾಡಾರ. ಈಗ ಸುಮ್ಮನೆ ಹೋಗ್ಲಿಲ್ಲ ಅಂದ್ರೆ ಇನ್ನೊಂದು ಬೀಳ್ತಾವ ನೋಡಿಗ. ಏನವ ಶಾರದಾ ಇದು ಕತ್ತಿ? ಅಲ್ಲವ ಹೇಳ್ಬೇಕಲ್ಲ ನಮಗೆ ಅವತ್ತೆಯ. ಇಲ್ಲಿ ಗಂಟೆ ಬರೋವರೆಗೂ ಎದಕ್ಕವ ಬಿಟ್ಕೊಂತೀರ ನೀವು? ಸುಮ್ಮನೆ ನೋಡು, ಈಗ ಇಲ್ದ ಬರ್ದಾವ ಅಕ್ಕವೀಗ. ಒಂದೋಗಿ ಇನ್ನೊಂದು ಮಾಡಂಗ ಆಗ್ತೀಗ. ಅಲ್ಲ ಗಿರ್ಜಾ ಚಿಕ್ಕಮ್ಮರೇ, ನೀವಾರ ನನಗೆ ಹೇಳೋದಲ್ವೇನು? ಅವತ್ತೇ ನಾನು ಅವ್ರಿಗೆ ಏನಾರು ಹೇಳಿ ಕಳಿಸ್ಬಿಡ್ತಿದ್ದತ್ಲಾಗೆ. ನೋಡ್ರಿ, ಈಗ ಒಂದಿನ ಗಟ್ಲೆ ನಮ್ಮನೆಗೆ ಇಟ್ಕೊಂಡು ಸುಮ್ಮನೆ ಮತ್ತವ್ರನ್ನ ಇನ್ನೂ ಏನೇನು ಮಾಡ್ತಾರೋ ಏನಪ್ಪ. ಅಂಥದ್ದೇನೂ ಆಗಲ್ಲ. ಆದರೆ ನಮ್ಮ ಬಾವರ ಮೇಲೆ ಈಗ ಇರೋದು. ಅವ್ರೇನು ಕರೆಕ್ಟಾಗಿ ಏನಾರು ಹೇಳಿದರೆ ಸರಿ, ಇಲ್ಲ ಅಂತಂದರೆ ಏನಾರು ಎಡವಟ್ಟು ಆಗ್ಬೋದು. ಅಲ್ಲಿವರೆಗೂ ಏನೂ ಆಗೋದಿಲ್ಲ ಅಂತ ಅನ್ಕೊಳೋಣ. ಇಂಥವನ್ನೆಲ್ಲ ಮುಚ್ಚಿಡ್ಬಾರ್ದ್ರಿ ಚಿಕ್ಕಮ್ಮರೇ. ಅವ ನಿನಗೂ ಗೊತ್ತಾಗಲ್ಲೇನವನು ಎಂಥ ಕೆಲಸ ಮಾಡಿದ್ಯಲ್ಲವ ನೀನು? ಗೊತ್ತಾಗ್ಲಿಲ್ಲಪ್ಪ ನಮಗೆ. ಆ ಟೈಮ್ನಾಗೆ ನೀವು ಯಾರ್ಯಾರು ಮನೆಯಾಗಿಲ್ಲ, ನಾನು ಗಿರ್ಜಿ ಇಬ್ಬರೇ ಇದ್ದದ್ದು. ಮತ್ತೆ ಇನ್ನೇನ್ ಮಾಡೋದು? ಈಗ ಸದ್ಯಕ್ಕೆ ಅಲ್ಲಿ ಇರ್ಲಿ ಅಂತಂದೇಳಿ ಅಲ್ಲಿ ಇದ್ರ ದನಕ್ಕೆ ಒಳಗೆ ಕೂಡ ಹಾಕಿದ್ವಿ ಆಟಯ. ಏನು ಮಾಡಿಲ್ಲಪ್ಪ. ಟೈಮಿಗೆಲ್ಲ ಉಣ್ಣಕ್ಕೆ ಅದಕ್ಕೆ ಎಲ್ಲ ಕೊಟ್ಟದವ ಅವರಿಗೆ.
ಶಾರದಾ ಹೋಗ್ಲಿ ಬಿಡು, ನೀ ಏನ್ ತಲೆ ಕೆಡಿಸ್ಕೊಬೇಡ, ನೋಡೋಣ ಅಂತ ಅದು ಏನಾಗತ್ತ ಆಗ್ಲಿ.